ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆ ಎತ್ತಿ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಓದುವಾರ ನಮ್ಮ ಸಂಗಡ ಮಾತಾಡಿದರು? ನೆನಪು ಮಾಡ್ತೀರಾ ಸ್ವಲ್ಪ? ದೇವರ ಮಾತನ್ನು ಕೇಳುವುದು, ತೋರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆಯುವಂಥದ್ದು ಸರ್ವೋತ್ತಮವಾದ ಕಾರ್ಯವಾಗಿದೆ ಎಂಬುದಾಗಿ ಪರಿಶುದ್ಧಾತ್ಮ ದೇವರು ಓದುವಾರ ಮಾತಾಡಿದ್ದಾರೆ. ದೇವರ ಮಾತನ್ನು ಕೇಳಲಾರದಂಥ ಯೋನ ಏನಾದ್ನ ರೀ? ಕಷ್ಟ ನಷ್ಟಕ್ಕೆ, ಆಪತ್ತಿಗೆ, ಅವಮಾನಕ್ಕೆ ಗುರಿಯಾದ. ದೇವರ ಮಾತನ್ನು ಕೇಳಲಾರದ ಅರಸನಾಗಿರುವ ಸೌಲ ತನ್ನ ಅರಸತ್ವವನ್ನು ಕಳೆದುಕೊಳ್ಳಬೇಕಾಯಿತು. ದೇವರ ಮಾತನ್ನು ಕೇಳಲಾರದ ಆದಾಮ ಮತ್ತು ಅವಳು ಈ ಲೋಕಕ್ಕೆ ಪಾಪವನ್ನು ತಂದು ಕೊಟ್ಟರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳುವುದು ಉತ್ತಮ ಎಂಬುದಾಗಿ. ಮೊನ್ನೆ ದಿವಸ ನಾವು ನೋಡಿದ ಇನ್ನೊಂದು ಅಂಶ, ದೇವರ ಮಾತನ್ನು ಕೇಳಿದಾಗ ಬರುವಂಥ ಆಶೀರ್ವಾದಗಳು ಏನಾಗಿದ್ದಾವೆ ಅಂತೇಳಿ ಒಂದು ಅಂಶವನ್ನು ನಾವು ನೋಡಿದ್ದೇವೆ. ದೇವರ ಮಾತನ್ನು ಕೇಳೋದ್ರಿಂದ ಏನಾಗುತ್ತೆ? ಆರೋಗ್ಯ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶತಾಧಿಪತಿ ಎಷ್ಟೋ ದೂರದಿಂದ ಕಪೆರ್ನೌಮೆ ಎನ್ನುವಂಥ ಪ್ರಾಂತಕ್ಕೆ ಬಂದು ಯೇಸು ಕ್ರಿಸ್ತನ ಹತ್ರ ಹೇಳ್ತಾ ಇದ್ದಾನೆ, ನನ್ನ ಆಳಿಗೆ ಗುಣವಾಗಬೇಕು ಎಂಬುದಾಗಿ ಕೇಳಿದಾಗ ನೀನೊಂದು ಮಾತು ಹೇಳಿದರೆ ಸಾಕು. ಏನಂತ ಹೇಳ್ತಾ ಇದ್ದಾನೆ? ನಿನ್ನ ಒಂದು ಮಾತೇ ಸಾಕು, ನನ್ನ ಆಳನ್ನು ಗುಣಪಡಿಸುತ್ತೆ. ಹಲ್ಲೆಲೂಯಾ. ಆ ಒಂದೇ ಮಾತನ್ನು ಯೇಸು ಕ್ರಿಸ್ತನು ಹೇಳಿದಾಗ ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ. ಅದೇ ಸಮಯದಲ್ಲಿ, ಅದೇ ಗಳಿಗೆಯಲ್ಲಿ ಯೇಸು ಹೇಳಿದ ಆ ಮಾತು ಆ ವ್ಯಕ್ತಿಯ ಜೀವಿತದಲ್ಲಿರ್ತಕ್ಕಂಥ ಅನಾರೋಗ್ಯ ಏನು ಮಾಡ್ತಂತ್ರಿ? ತೊಲಗಿಸ್ತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ಎರಡನೇ ಅಂಶವನ್ನು ನಾವು ನೋಡ್ಕೊಳ್ಳೋಣ. ದೇವರ ಮಾತನ್ನು ಕೇಳೋದರಿಂದ ಏನಾಗುತ್ತಂದರೆ ಐಶ್ವರ್ಯ ಬರುತ್ತೆ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲನೇ ವಾಕ್ಯ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಕಂಟಿನ್ಯೂ. ನೀನು ಆಶೀರ್ವಾದದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. 4ನೇ ವಚನ ಬಹಳ ಮುಖ್ಯವಾಗಿರುವಂಥದ್ದು. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿಯ ಕುರಿತಾಗಿ ಸತ್ಯವೇದ ಮಾತಾಡ್ತಾ ಇದೆ ಪ್ರಿಯರ. ಆತನ ಹೆಸರೇನು? ಅಬ್ರಾಮ್ ಅಂತೇಳಿ. ಹೆಸರೇನಾತಂದು? ಅಬ್ರಾಮ್. ಅಬ್ರಹಾಮ ಅಲ್ಲ. ಏನ್ರಿ ಮೊದಲನೇ ಹೆಸರು? ಅಬ್ರಾಮ್. ಅಬ್ರಾಮ್ ಅಂತೇಳಿ ನಾವು ನೋಡುವಂಥ ಸಮಯದಲ್ಲಿ ಆತನ ಹಳೆಯ ಜೀವಿತ, ಹಳೆಯ ವ್ಯಕ್ತಿತ್ವ, ಆತನು ಹಳೆಯ ಒಂದು ಜೀವಿತವನ್ನು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ, ದೇವರು ಆತನ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಆತನ ಹಳೆಯ ಜೀವಿತ ಯಾವ ರೀತಿಯಾಗಿತ್ತು? ಪಾಪದಿಂದ ತುಂಬಿದಂಥ ಒಂದು ಜೀವಿತವಾಗಿತ್ತು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರು ಅಬ್ರಹಾಮನನ್ನು ಏನು ಮಾಡಿದಂತೆ? ಕರೆದ. ಹಲ್ಲೆಲೂಯಾ. ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ ಏನಂತೇಳಿ, ಅಬ್ರಹಾಮನೇ, ನೀನು ನಿನ್ನ ತಂದೆಯ ಮನೆಯನ್ನು, ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ನೀನು ಹೊರಗಡೆ ಬಾ. ಅಂದರೆ ಎಲ್ಲರ ತಂದೆ ಮನೆ ಬಿಟ್ಟು ಬೇರೆ ಕಡೆ ಆಗ್ಬೇಕಂತೇಳಿ ಎಲ್ಲ ಅರ್ಥ. ಹಲ್ಲೆಲೂಯಾ. ಏನರ್ಥ ರೀ?
ಅಲ್ಲಿರುವಂಥ ಸಂಪ್ರದಾಯಗಳು, ಅಲ್ಲಿರುವಂಥ ಪದ್ಧತಿಗಳು, ದೇವರಿಗೆ అయిష్టವಾದಂಥ ಕಾರ್ಯಗಳು, ದೇವರು ಯಾವುದು ಬೇಡ ಎಂಬುದಾಗಿ ಹೇಳಿದಾನ ಅಂತಹ ಕಾರ್ಯಗಳು ಅದರಲ್ಲಿದ್ದರೆ ಅದನ್ನು ಬಿಟ್ಟು ನೀನೇನು ಮಾಡು, ಹೊರಗಡೆ ಬಾ. ಅದರಲ್ಲಿ ಏನಿಲ್ಲ, ಆಶೀರ್ವಾದ ಇಲ್ಲ, ಅದರಲ್ಲಿ ಏನಿಲ್ಲ, ಬಿಡುಗಡೆ ಇಲ್ಲ, ಅದರಲ್ಲಿ ನೀನು ರೋಗಕ್ಕೆ ನೀನೇ ತುತ್ತಾಗ್ತೀಯ, ನಿನಗೆ ಆಶೀರ್ವಾದ ಖಂಡಿತವಾಗಿ ಸಿಗುವುದಿಲ್ಲ, ನೀನು ಶಾಪಕ್ಕೆ ತುತ್ತಾಗ್ತೀಯ. ಅದರ ಸಲುವಾಗಿ ಅಬ್ರಹಾಮನೇ ನೀನೇನು ಮಾಡು, ತಂದೆಯ ಮನೆಯನ್ನು ಬಿಟ್ಟು ನೀನೇನು ಮಾಡು, ಹೊರಟು ಹೋಗು ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಈ ಅಬ್ರಹಾಮನ ಕುರಿತಾಗಿ ನಾನು ಅನೇಕ ಸಾರಿ ಹೇಳಿದ್ದೀನಿ. ಇವತ್ತು ಕೂಡ ಒಂದು ವಾಕ್ಯ ತೋರಿಸ್ತೀನಿ. ಅಬ್ರಹಾಮ ಎಂತಹ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಯಾಗಿದ್ದಾನಂದ್ರೆ 24ನೇ ಅಧ್ಯಾಯದಲ್ಲಿ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸತ್ಯವೇದ ತಿಳಿಸ್ತಾ ಇದೆ 2ನೇ ವಚನದಲ್ಲಿ, ಯೆಹೋಶುವನು ಅವರೆಲ್ಲರಿಗೆ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬ ಅವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರೆಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಹಲ್ಲೆಲೂಯಾ. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆತಂದು ಕಾನಾನ್ ದೇಶದಲ್ಲೆಲ್ಲ ಸಂಚಾರ ಮಾಡಿಸಿ ಇಸಾಕನೆಂಬ ಮಗನನ್ನು ಕೊಟ್ಟು ಅವನ ಸಂತಾನವನ್ನು ಹೆಚ್ಚಿಸಿದೆನು. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದ ಅಬ್ರಹಾಮ? ಮೊದಲು ದೇವರಲ್ಲದವುಗಳನ್ನು ದೇವರು ಎಂಬುದಾಗಿ ತಿಳಿದುಕೊಂಡು ಅವುಗಳಿಗೆ ದೇವರ ಸ್ಥಾನವನ್ನು ಕೊಡ್ತಾ ಇದ್ದ. ನಮ್ಮ ತಂದೆಗೆ ಅಪ್ಪ ಅಂತೇಳಿ ಕರೆದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಹಲ್ಲೆಲೂಯಾ. ದಾರಿಗೆ ಹೋಗೋರಿಗೆಲ್ಲ ಅಪ್ಪ ಅಂತ ಕರೆದ್ರೆ ಅಮ್ಮ ಏನು ಮಾಡ್ತಾಳೆ? ಕಪಾಳ ಕೊಡಿತಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಂದೆ ಒಬ್ಬಾತನೇ, ಸೃಷ್ಟಿಕರ್ತನಾದ ದೇವರು ಒಬ್ಬಾತನೇ. ಅದನ್ನು ತಿಳಿಯಲಾರದೆ ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದ. ಯಾರು? ಅಬ್ರಹಾಮನ ಸಹೋದರರು, ಅಬ್ರಹಾಮನ ತಂದೆ ಏನು ಮಾಡ್ತಾ ಇದ್ನರಿ? ಮಣ್ಣಿನಿಂದ ಆಕಾರವನ್ನು ಮಾಡಿ ಅದಕ್ಕೆ ಬಣ್ಣ ಹಚ್ಚಿ ಅವುಗಳನ್ನು ಏನು ಮಾಡ್ತಾಯಿದ್ರು? ಮಾರುವಂಥ ವ್ಯಕ್ತಿತ್ವ ಉಳ್ಳವರಾಗಿದ್ರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದ್ರು. ಆದರೆ ಒಂದು ದಿನ ಜಿಗುಪ್ಸೆ ಹೊಂದಿರತಕ್ಕಂಥ ಅಬ್ರಹಾಮ ಏನು ಮಾಡ್ತಾ ಇದ್ದಾನೆ? ದೇವರಲ್ಲಿ ಬೇಡಿದಾಗ, ದೇವರಲ್ಲಿ ಕೇಳಿದಾಗ ದೇವರು ಆತನಿಗೆ ದರ್ಶನ ಕೊಟ್ಟಂಥ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನೀನೇನು ಮಾಡು? ಹೊರಟು ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಏನು ಮಾಡಿದ? ಅವೆಲ್ಲವುಗಳನ್ನು ಬಿಟ್ಟು ಹೊರಗಡೆ ಬಂದ. ದೇವರನ್ನು ನಂಬಿದ ಮೇಲೆ ನೀನು ಪರಿಶುದ್ಧ ಉಳ್ಳವನಾಗಿ ನೀನು ಜೀವಿಸಬೇಕು. ಹಲ್ಲೆಲೂಯಾ. ಪರಿಶುದ್ಧತೆಯನ್ನು ನೀನು ಕಾಪಾಡಿಕೊಳ್ಳಬೇಕು. ಅಬ್ರಹಾಮನು ಒಂದೇ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಕಾಣದ ದೇಶ, ದೇವರು ದೇಶ ಕೊಡ್ತೀನಿ ಅಂತ ಹೇಳಿದಾನ, ಆ ದೇಶ ಅಲ್ಲಿ ಇಲ್ಲ. ಹಲ್ಲೆಲೂಯಾ. ಆದರೂ ನಂಬಿಕೆಯಿಂದ ಅಬ್ರಹಾಮ ಏನು ಮಾಡ್ತಾ ಇದ್ದಾನ್ರಿ? ಹೊರಟು ಹೋಗ್ತಾ ಇದ್ದಾನ್ರಿ. ತಂದೆಯ ಮನೆಯನ್ನು ಬಿಟ್ಟು ಹೊರಟು ಹೋದಂಥ ಸಂದರ್ಭದಲ್ಲಿ ಅದ್ಭುತವಾಗಿ ದೇವರು ಆತನ ಐಶ್ವರ್ಯವನ್ನು ಏನು ಮಾಡಿದ್ನ? ಹೆಚ್ಚಿಸಿದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತನ್ನು ಕೇಳುವಾಗ ದರಿದ್ರತನ ಎನ್ನುವಂಥದ್ದು ಏನಾಗುತ್ತೆ? ಹೊರಟು ಹೋಗುತ್ತೆ. ಯೇಸಪ್ಪ ಈ ಲೋಕಕ್ಕೆ ಯಾವುದೋ ಒಂದು ಕಾರಣಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಲಾಗುತ್ತೆ ಪ್ರಿಯರೇ. ಆತನು ಓದ್ರಿ ಒಂದು ಸಾರಿ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಈ ಧರ್ಮ ಕಾರ್ಯವನ್ನ ಕುರಿತು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಈ ಕಾರ್ಯವನ್ನು 1 ವರ್ಷದ ಹಿಂದೆ ನಡೆಸುವುದಕ್ಕೆ ತೊಡಗುವುದರಲ್ಲಿ ನೀವು ಅವರಿಗಿಂತ ಮೊದಲನೆಯವರಾದ್ದರಿಂದ ನಿಮಗೆ ಅಷ್ಟು ಮಾತ್ರ ಹೇಳುವುದು ವಿವೇಕವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯೇಸಪ್ಪ ಶ್ರೀಮಂತನಾಗಿದ್ರು. ಆ ಪರಲೋಕ ಪಟ್ಟಣ, ಬಂಗಾರದ ಪಟ್ಟಣವನ್ನು ಬಿಟ್ಟು ಎಲ್ಲಿಗೆ ಬಂದ? ಈ ಭೂಲೋಕಕ್ಕೆ ಬಂದ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಯಾಕೆ ಬಂದಂತೆ? ನಾವು ಐಶ್ವರ್ಯವಂತರಾಗಬೇಕಾದ್ರೆ ಆತನು ಬಡವನಾಗುವಂಥದ್ದು ಅವಶ್ಯಕ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಐಶ್ವರ್ಯವಂತರಾಗಬೇಕಾದ್ರೆ ಆತನು ಬಡವನಾಗಿ ಈ ಲೋಕಕ್ಕೆ ಬಂದ, ನಮ್ಮನ್ನು ಐಶ್ವರ್ಯವಂತರನ್ನಾಗಿಸುವುದಕ್ಕೆ ಆತನು ಈ ಲೋಕಕ್ಕೆ ಬಂದ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೀವಿ, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಕಿವಿಗೊಟ್ಟು ದೇವರು ಹೇಳಿದ ಮಾರ್ಗದಲ್ಲಿ ನಡೆದ ಕಾರಣಕ್ಕಾಗಿ ಅಬ್ರಹಾಮನಿಗೆ ಎಲ್ಲ ಮೇಲುಗಳನ್ನು ದೇವರು ಏನು ಮಾಡಿದಂತೆ ಬರಮಾಡಿದ. ಆತನನ್ನು ದೇವರು ಕೈ ಬಿಡಲಿಲ್ಲ, ಆಪತ್ತಿನಲ್ಲಿ ಕೈ ಬಿಡಲಿಲ್ಲ, ವಿಪತ್ತಿನಲ್ಲಿ ಕೈ ಬಿಡಲಿಲ್ಲ, ಅಂಧಕಾರ ಒಂದು ಸಮಯದಲ್ಲಿ ಆತನನ್ನು ಕೈ ಬಿಡಲಿಲ್ಲ. ದೇವರು ಆತನನ್ನು ಏನು ಮಾಡಿದರಿ, ಕೈ ಹಿಡಿದು ನಡೆಸ. ಸತ್ಯವೇದ 13ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು ಎಂಬುದಾಗಿ. ಯಾವಾಗ ದೇವರು ಅವನನ್ನು ಕರೆದಾಗ, ಅವೆಲ್ಲವುಗಳನ್ನು ಬಿಟ್ಟು ಆತನು ಹೊರಗಡೆ ಬಂದಾಗ ಪ್ರಿಯರೇ, ಅದರ ಸಲುವಾಗಿ ನಮ್ಮ ವಾಕ್ಯ ಹೇಳುತ್ತೆ ಏನಂತೇಳಿ, ಯೋಬನ ಗ್ರಂಥದಲ್ಲಿ ಕೂಡ ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ಹೇಳ್ತಾರೆ. ಏನಂತ ಹೇಳ್ತಾರೆ? ಯೋಬ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡು. 42:10 ವಾಕ್ಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನಿಗೆ ದೇವರು ಹೇಳಿದರು, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನೀನು ಹೊರಗಡೆ ಬಾ, ನಾನು ತೋರಿಸುವಂಥ ಹೊಸ ದೇಶಕ್ಕೆ ನಾನು ನಿನ್ನನ್ನು ನಡೆಸ್ತೇನೆ. ಅವೆಲ್ಲವುಗಳನ್ನು ಬಿಟ್ಟು ಅಬ್ರಹಾಮ ಹೊರಟು ಹೋದ. ಒಂದು ವೇಳೆ ತಂದೆಯ ಮನೆಯಲ್ಲಿ ಇದ್ದರೆ ಆತನ ಊರಿನ ಹೆಸರು ಏನ್ರಿ? ಊರ್. ಕಲ್ದಿಯರ್ ಎನ್ನುವಂಥ ಪ್ರಾಂತ್ಯದ ಊರ್ ಎನ್ನುವಂಥ ಪಟ್ಟಣ. ಹಲ್ಲೆಲೂಯಾ. ಅಬ್ರಹಾಮನ ಊರಿನ ಹೆಸರು ಏನು? ಊರ್. ಅರ್ಥ ಆಗ್ತದೇನ? ಅಬ್ರಹಾಮನ ಊರಿನ ಹೆಸರು ಏನ್ರಿ? ಊರ್. ಈಗೆಲ್ಲ ತಿಮ್ಮ ಇಷ್ಟೇ, ಮತ್ತು ಮುಂದೆ ಏನಿದೆ? ಊರಿದೆ. ಎಲ್ಲ ಬೆಂಗಳ, ಮತ್ತು ಮುಂದೆ ಏನಿದೆ? ಊರು. ಅದರಂಗೆ ಅಬ್ರಹಾಮನ ಮೂಲ ಊರ ಹೆಸರು ಏನ್ರಿ? ಊರೆನ್ನುವಂಥ ಊರು. ಹಲ್ಲೆಲೂಯಾ. ಆ ಊರಿನಲ್ಲೇ ಇರ್ತಾ ಇದ್ದ ಯಾರು? ಅಬ್ರಹಾಮ. ಆದರೆ ದೇವರು ಅಬ್ರಹಾಮನನ್ನು ಆ ಊರೆನ್ನುವಂಥ ಪ್ರಾಂತ್ಯದಲ್ಲಿ ಬಿಟ್ಟು ಏನು ಮಾಡಿದ? ನಿನ್ನ ಬಂಧು ಬಳಗವನ್ನು ಬಿಟ್ಟು ನೀನೇನು ಮಾಡು, ಹೊರಟು ಹೋಗು ಅಂತೇಳಿ ಹೇಳಿದಾಗ ಅದ್ಭುತವಾಗಿ ದೇವ್ರ ವಾಕ್ಯ ತಿಳಿಸ್ತಾ ಇದೆ. ಏನಂತೇಳಿ? ದೇವರು ಆತನಿಗೆ ದೇಶವನ್ನು ಕೊಟ್ಟ. ಹಲ್ಲೆಲೂಯಾ. ಆತನಿಗೆ ಬಹುಮಾನವಾಗಿ ದೇಶವನ್ನು ಕೊಟ್ಟ, ಆತನಿಗೆ ಐಶ್ವರ್ಯವನ್ನು ಕೊಟ್ಟ ಪ್ರಿಯರೇ. ದೇವರು ಹೇಳ್ತಾ ಇದ್ದಾರೆ ಯಾರಿಗೆ? ಯೋಬನಿಗೆ, ನಿನ್ನ ಸ್ನೇಹಿತರಿಗೋಸ್ಕರವಾಗಿ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಸೊತ್ತನ್ನು ನಾನು ಹೆಚ್ಚಿಸ್ತೀನಿ ಅಂತೇಳಿ. ಹಲ್ಲೆಲೂಯಾ. ಆ ಯೋಬನು ತನ್ನ ಒಂದು ಆಪತ್ತಿನ ಒಂದು ಪರಿಸ್ಥಿತಿಯಲ್ಲಿ, ಕಠಿಣವಾದ ಪರಿಸ್ಥಿತಿಯಲ್ಲಿ ಸ್ನೇಹಿತರು ಏನೆಲ್ಲ ಮಾತುಗಳನ್ನು ಮಾತಾಡಿದ್ದಾರೆ. ನೀವು ಯೋಬನ ಗ್ರಂಥ ಹೋದರೆ ಗೊತ್ತಾಗುತ್ತೆ. ಬಹಳ ಚುಚ್ಚು ಮಾತುಗಳು, ಭಯಂಕರವಾಗಿರ್ತಕ್ಕಂಥ ಚುಚ್ಚು ಮಾತುಗಳು ಪ್ರಿಯರೇ. ಎಂಥ ಮಾತುಗಳಂದರೆ ಅದು ಏನಂತಾರಲ್ಲ, ಬೂದಿ ಮುಚ್ಚಿದ ಕೆಂಡದೋಪಾದಿಯಲ್ಲಿರ್ತಕ್ಕಂಥ ಪರಿಸ್ಥಿತಿಗೆ ಸೀಮೆ ಎಣ್ಣೆ ಹಾಕಿದಂಗೆ. ಹಲ್ಲೆಲೂಯಾ. ಉರಿತಾ ಇರೋದಕ್ಕೆ ಇನ್ನೂ ಸ್ವಲ್ಪ ಬೆಣ್ಣೆ ತುಪ್ಪ ಅಂತೀರಲ್ಲ, ಬೆಣ್ಣೆ ತುಪ್ಪ ಸುರಿದಂಗೆ ಏನು ಮಾಡ್ತಾ ಇದ್ದಾರೆ ಯೋಬನ ಸ್ನೇಹಿತರು? ಚುಚ್ಚಿ ಮಾತಾಡ್ತಾ ಇದ್ದಾರೆ. ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಹೆಂಡತಿ ಏನು ಮಾಡಿಬಿಟ್ಟಿದ್ದಾಳೆ? ದೂರ ಹೋಗಿಬಿಟ್ಟಿದ್ದಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಇವರು ಆತನನ್ನು ಏನು ಮಾಡಬೇಕಾಗಿತ್ತು? ಸಂತೈಸಬೇಕಾಗಿತ್ತು. ಒಳ್ಳೆಯ ಮಾತುಗಳಿಂದ ಆತನನ್ನು ಆಧರಿಸಬೇಕಾಗಿತ್ತು. ಈ ಲೋಕದವರು ಕೂಡ ಹಂಗೆ, ಯಾರು ನಿಮ್ಮನ್ನೇನು ಮಾಡೋದಿಲ್ಲ, ಏನಾದರೂ ಆದಾಗ ನಿಮ್ಮನ್ನು ಚುಚ್ಚಿ ಮಾತಾಡ್ತಾರೆ, ನೋವು ತರುವಂಥ ಮಾತಾಡ್ತಾರೆ ಹೊರತಾಗಿ ನಿಮ್ಮನ್ನು ಸಂತೈಸುವುದಿಲ್ಲ. ಸಂತೈಸುವಂಥವ್ರು ಒಬ್ಬರೇ ಒಬ್ಬರು, ಯಾರೇ? ದೇವರನ್ನು ನಂಬಿದಂಥ ಮಕ್ಕಳು ಮಾತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಂಬಿದಂಥ ಮಕ್ಕಳು ಯಾರಿಗೆ ಚುಚ್ಚಿ ಮಾತಾಡಲ್ಲ. ಅಂದ್ರೆ ಮಾತಾಡ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರು ಇನ್ನೂ ಪರಿಪೂರ್ಣವಾಗಿ ದೇವರನ್ನು ನಂಬಿಲ್ಲ ಅಂತೇಳಿ ಅರ್ಥ. ಹಲ್ಲೆಲೂಯಾ. ದೇವರನ್ನು ನಂಬಿದಂಥ ಮಕ್ಕಳು ಏನು ಮಾಡ್ತಾರೆ ರೀ? ಅವಾಗಿರುವಂಥ ಕಷ್ಟದಲ್ಲಿ ಅವರು ಕೂಡ ಭಾಗಿಗಳಾಗಿ, ಆ ಕಷ್ಟ ದೊಡ್ಡದಲ್ಲ, ಯೇಸು ಸ್ವಾಮಿಯನ್ನು ನೀನು ನಂಬು, ದೇವರು ನಿನಗೆ ಬಿಡುಗಡೆಯನ್ನು ಕೊಡ್ತಾನೆ. ನಿನ್ನೆ ಹೊನ್ನರಹಳ್ಳಿಯಲ್ಲಿ ಒಂದು ಘಟನೆ ಆಯಿತು ಸಾಯಂಕಾಲ. ಹಲ್ಲೆಲೂಯಾ. ಅವರು ಕ್ಯಾಸ್ಟ್ ಯಾವುದು ಗೊತ್ತಿಲ್ಲ ನನಗೆ, ಅವ್ರ ಹೆಸರು ಶಕುಂತಲಮ್ಮ ಅಂಥೇಳಿ. ಸುಮಾರು ಶಾಣಮ್ಮ ಅವರು ನಿಮ್ಮ ಏಜ್ ಇರ್ಬೋದು, ಮಕ್ಕಳನ್ನೆಲ್ಲ ಮದುವೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಏಜ್ ಸುಮಾರು ಒಂದು 45-50 ಆಸುಪಾಸು. ಅವ್ರು ನೋಡಿಲ್ಲ, ಅವರು ಅಕ್ಕಮ್ಮವ್ರು ಹೇಳಿದಾಗ ಗೊತ್ತಾಗಿರುವಂಥದ್ದು. ಆಕೆ ಗರ್ಭಚೀಲದಲ್ಲಿ ಏನೋ ತೊಂದರೆ ಆಗಿದೆ, ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಆಕೆಗೆ
ಏರ್ಪಟ್ಟಿದೆ. ನಿನ್ನೆ ಸಾಯಂಕಾಲದಿಂದ 4 ಗಂಟೆ ಸುಮಾರು ಸಾಯಂಕಾಲದಿಂದ ಏನಾಗಿಲ್ಲ, ಆಯಮ್ಮಗೆ ಮೂತ್ರ ಹೋಗಿಲ್ಲ ಪ್ರಿಯರೇ. ಭಯಂಕರವಾಗಿ ಇವೆಲ್ಲ ಕಾಲುಗಳೆಲ್ಲ ಏನಾಗ್ಬಿಟ್ಟಿದ್ದಾವೆ, ಬಿರೆ ಬಿಡ್ದಂಗೆ ಆಗಿಬಿಟ್ಟಿದ್ದಾವೆ. ಆಯಿತು, ಇನ್ನೇನು ಆಕೆ ಸತ್ತೋಗ್ತಾಳೆ ಅಂತೇಳಿ ಎಲ್ಲ ಜನರೆಲ್ಲರೂ ಕೂಡಿ ಅವರ ಮನೆ ಹತ್ರ ಬಂದಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳಿ ಕ್ರೋಶರನ್ನು ತಂದು ನಿಲ್ಲಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಅಕ್ಕಮ್ಮ ಅವ್ರ ಮನೆ ಎದುರುಗಡೆ ಯಾರ ಮನೆ ಇರುವಂಥದ್ದು? ಶಕುಂತಲಮ್ಮ ಅವ್ರ ಮನೆ ಇರುವಂಥದ್ದು. ಹಲ್ಲೆಲೂಯ. ಆ ಸಮಯದಲ್ಲಿ ಎಲ್ಲರೂ ಬಂದಿದ್ದಾರೆ. ಆಯಿತು, ಹೋಗ್ಬಿಟ್ಲು. ಯಾರು? ಶಕುಂತಲಮ್ಮ ಹೋಗ್ಬಿಟ್ಲು ಅಂತೇಳಿ ಆ ಸುದ್ದಿ ಕೇಳಿದ್ರಿಗೆ ಏನಾಗುತ್ತೆ? ಹಂಗೆ ಆ ಪರಿಸ್ಥಿತಿಯಲ್ಲಿದ್ದವ್ರಿಗೆ ಏನಾಗುತ್ತೆ? ಇನ್ನೂ ಡಿಪ್ರೆಷನ್ಗೆ ಒಳಗಾಗಿ ಏನು ಮಾಡ್ತಾರೆ? ಸಾಯದೆ ಉತ್ತಮ ಬದುಕಬೇಕು ಅಂತೇಳಿ ಅವ್ರಿಗೆ ಧೈರ್ಯ ಬರೋದಿಲ್ಲ. ಆ ಸಮಯದಾಗ ಈಕೆ ಪ್ರಾರ್ಥನೆ ಮುಗಿಸ್ಕೊಂಡು ಏನು ಮಾಡಿದಾಳೆ? ಆ ಸ್ಥಳಕ್ಕೆ ಹೋಗಿದ್ದಾಳೆ ಪ್ರೇಯರ್. ಅಲ್ಲಿ ಆಗಿರುವಂಥದ್ದನ್ನು ನೋಡಿ ಹೋಗಿ ಏನು ಮಾಡಿದ್ದಾಳೆ? ಪ್ರಾರ್ಥನೆ ಮಾಡಿ, ಏಸಪ್ಪ ಚಲೋ ಮಾಡ್ತಾನೆ, ನೀನು ಏನು ಮಾಡು, ನಂಬಿಕೆ ಇಡು, ವಿಶ್ವಾಸ ಇಡು ಅಂತೇಳಿ ಏನು ಮಾಡಿದ್ದಾರೆ? ಆ ಯೇಸು ಸ್ವಾಮಿ ಬಗ್ಗೆ ಹೇಳಿದರೆ ಅನೇಕ ಸಾರಿ ಹೇಳಿದ್ದಾರೆ. ಆದರೂ ಕೂಡ ಆಕೆ ಏನು ಮಾಡಿಲ್ಲ, ಬಂದಿಲ್ಲ. ಇಲ್ಲಮ್ಮ, ನಮಗೆ ಭಾಳ ದೇವ್ರುಗಳಿದಾವೆ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಇದು ಏನೇನೋ ಅಯ್ಯಮ್ಮ ಹೇಳ್ಕೊಳ್ಳೋದೆಲ್ಲ ಹೇಳ್ಕೊಂಡಿದ್ದಾಳೆ ಪ್ರಿಯರೇ. ಆದರೆ ಸಾಯಂಕಾಲದ ವೇಳೆಯಲ್ಲಿ ಅವರು ಫೋನ್ ಮಾಡಿದ್ದಾರೆ, ಅಪ್ಪವ್ರು ಕೂಡಾಗಿ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ ಪ್ರಿಯರೇ. ಒಲ್ಲಾರದೆ ಪ್ರಾರ್ಥನೆ. ಹಲ್ಲೆಲೂಯ. ಆ ಎಮ್ಮಗೆ ನಂಬಿಕೆ ಇಲ್ಲ. ಆದರೆ ಗಂಡ ಸ್ವಲ್ಪ ಟಿ ವಿಯಲ್ಲಿ ವಾಕ್ಯ ನೋಡ್ತಾ ಇದ್ದಂತೆ, ಆತನಿಗೆ ಸ್ವಲ್ಪ ನಂಬಿಕೆ ಇದೆ. ಆತನು ಏನು ಮಾಡಿದ್ನಂದರೆ, ಆಯ್ತು ರೀ, ಈ ಅಮ್ಮ ಹೋಗಿ ಕೇಳಿದಾಳೆ, ನಮ್ಮ ಹತ್ರ ಕ್ಯಾಲೆಂಡರ್ ಐತ್ರಿ, ಅಯ್ಯೋರಿಗೆ ನೀವೇನು ಮಾಡಿರಿ, ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ರಿ ಅಂತೇಳಿ. ಅದೇ ಸಮಯದಲ್ಲಿ ಆಯಿತು ತೊಗೊಂಬರ್ತೀನಿ ಅಂತೇಳಿ ಕ್ಯಾಲೆಂಡರ್ ತರಕ್ಕೆ ಹೋದರೆ ಮಲ್ಲಯ್ಯ ಅಂದರೆ ಅವ್ರ ಯಜಮಾನ, ಅಕ್ಕಮ್ಮವ್ರ ಯಜಮಾನ, ಅವ್ರು ಹೇಳಿದ್ರಂತೆ, ನಮ್ಮ ಫೋನಿಂದನೇ ನಾವು ತೊಗೊಂಡು ಹೋಗೋಣ, ಅಲ್ಲಿ ಹೋಗಿದ್ರೆ ಮತ್ತು ನಿನ್ನ ಎಲ್ಲರೂ ಗೇಲಿ ಮಾಡ್ತಾರೆ, ಆಡ್ಕೊಂತಾರೆ ಎಲ್ಲರೂ. ಅಲ್ಲೆಲ್ಲೂಯ ಅಂತೇಳಿ ಹೇಳಿದಾಗ ಅದೇ ಫೋನಿಂದ ಹೋಗಿ ಪ್ರಾರ್ಥನೆ ಮಾಡಿಸಿದ್ದಾರೆ. ಆಮೇಲೆ ಮಿಸ್ ಕಾಲ್ ಆಗಿತ್ತು. ನಾನು ಮತ್ತೆ ಫೋನ್ ಮಾಡಿದೆ, ಕೇಳಿದ ಪರಿಸ್ಥಿತಿ. ಅಪ್ಪರು ಕೂಡ ಪ್ರಾರ್ಥನೆ ಮಾಡಿಸಿರೋದು. ನಾನು ಆ ಸಮಯದಲ್ಲಿ ಮೇಲ್ಗಡೆ ನೀರು ಬಿಡ್ತಾ ಇದ್ದೆ ಮನೆಗೆ. ಹಲ್ಲೆಲೂಯ. ಆ ಸಮಯದಾಗೆ ಮತ್ತೆ ನಾ ಕೆಳಗಡೆ ಬಂದು ಏನು ಮಾಡಿದ್ದೆ ರೀ, ಫೋನ್ ಮಿಸ್ ಕಾಲ್ ಆಗಿದೆ ಅಂತೇಳಿ ಮತ್ತೆ ಫೋನ್ ಮಾಡಿದರೆ ಅವ್ರು ಹೇಳಿದ್ರು, ಈ ಥರ ಆಗಿದೆಯಾ ಹಿಂಗೆ ಅಂತೇಳಿ ಹೇಳಿದಾಗ ಮತ್ತೆ ನಾವು ಪ್ರೇಯರ್ ಮಾಡಿದ್ದೀವಿ, ದೇವರಲ್ಲಿ ನಂಬಿಕೆ ಇಡ್ರಿ, ಯಾವುದು ಏನೂ ಆಗಲ್ಲ ಅಂತೇಳಿ. ಅಯ್ಯಮ್ಮ ಹೋಗಿ ಆಕೆ ಕ್ರೋಸರೆಲ್ಲ ಬಂದಿದೆ, ಎಲ್ಲ ಜನರು ಮುಖರ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಹೋಗಿ, ನಿನಗೇನು ಆಗೋದಿಲ್ಲ ಶಕುಂತಲಮ್ಮ, ಏನು ಏಸಪ್ಪ ನೀನು ಅನು ಎಂಬುದಾಗಿ ಆಕೆಗೆ ಹೇಳಿದಾಗ ಕೊನೆಯ ಉಸಿರು ಹೋಗೋ ಟೈಮೇನು, ಆ ಟೈಮ್ನಾಗ ಭಾಳ ಆಯಾಸದಿಂದ ಆಕೆ ಏನು ಮಾಡ್ತಾ ಇದ್ದಾಳೆ ರೀ, 20 ಸಾರಿ 25 30 ಸಾರಿನೋ ಆಕೆ ಅವ್ರು ಹೇಳಿದ್ದು 20 ಸಾರಿ. ಹಲ್ಲೆಲೂಯ. 20 ಸಾರಿ ಏನು ಮಾಡಿದಾಳೆ ಆಕೆ? ಏಸಪ್ಪ ಅಂತೇಳಿ ಆಕೆ ಅಂದಿದ್ದಾಳೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅಂದ ತಕ್ಷಣ ಆಕೆಗೆ ಏನಾಯಿತು, ಎಲ್ಲ ನಾರ್ಮಲ್ ಆಯಿತು. ಮತ್ತೆ 9 ನಾನು ಫೋನ್ ಮಾಡಿದ್ದೆ ಪ್ರಿಯರೇ. ಹೇಳಿದ್ರು ಅವರು ಏನಂತೇಳಿ, ಅಯ್ಯ ಎಲ್ಲ ನಾರ್ಮಲ್ ಆಗ್ಯದ, ಕ್ರೋಷರ್ ಇಲ್ಲ, ಯಾವುದಿಲ್ಲ, ಎಲ್ಲ ಜನರಿಗೆ ಏನಾಗ್ಯದ, ಎಲ್ಲ ಅವ್ರ ಮನೆಗಳಿಗೆ ಅವ್ರು ಹೊರಟೋಗಿದ್ದಾರೆ, ದೇವರು ಸ್ವಸ್ಥತೆಯನ್ನು ಮಾಡಿದ್ದಾರೆ. ಒಬ್ಬ ಅಕ್ಕಮ್ಮ ಅಲ್ಲಿರಲಾರ್ದೆ ಇದ್ದಿದ್ರೆ, ಸಂತೈಸುವಂಥ ಮಗಳು, ದೇವರ ಮಾತುಗಳನ್ನು ಹೇಳಿಕೊಟ್ಟಂಥ ಮಗಳು ಅಲ್ಲಿ ಇರಲಾರ್ದೆ ಇದ್ದಿದ್ರೆ ಶಕುಂತಲಮ್ಮನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು. ನೋಡವೇ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಅಷ್ಟರೊಳಗಡೆ ಆಗಿ ದೇವರು ಅದ್ಭುತ ಮಾಡಿದನ. ಆಕೆ ಮೂತ್ರ ಹೋಗಿದೆ, ಸಂಪೂರ್ಣವಾಗಿ ಆಕೆ ಏನಾಗಿದ್ದಾಳೆ, ನಾರ್ಮಲ್ ಆಗಿದ್ದಾಳೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ಮಕ್ಕಳು ಏನು ಮಾಡ್ತಾರೆ ರೀ, ಸಂತೈಸ್ತಾರೆ. ಆದರೆ ಯೋಬನ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ, ಚುಚ್ಚಿ ಮಾತಾಡ್ತಾ ಇದ್ದಾರೆ. ಅಂಥ ಚುಚ್ಚಿ ಮಾತಾಡುವಂಥ ಸ್ನೇಹಿತರಿಗೋಸ್ಕರವಾಗಿ ದೇವ್ರು ಹೇಳ್ತಾ ಇದ್ದಾನೆ, ನೀನು ಅವರಿಗೋಸ್ಕರವಾಗಿ ಏನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನೀನು ಅವರಿಗೋಸ್ಕರವಾಗಿ ಏನು ಮಾಡಬೇಕು, ಪ್ರಾರ್ಥಿಸುವವನಾಗಬೇಕು. ನೀನು ಒಂದು ವೇಳೆ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾರ್ದೆ ಇದ್ದರೆ ನಿನಗೆ ಆಶೀರ್ವಾದ ಇಲ್ಲ. ಅದ್ರ ಸಲುವಾಗಿ ಯೇಸು ಕ್ರಿಸ್ತನ ಹೇಳಿರುವಂಥದ್ದು ಏನಂದರೆ, ಒಂದು ಕೆನ್ನೆಗೆ ಹೊಡೆದ್ರೆ ಏನು ಮಾಡಬೇಕು, ಇನ್ನೊಂದು ಕೆನ್ನೆಯನ್ನು ತೋರಿಸ್ಬೇಕು. ಹಲ್ಲೆಲೂಯ. ಏನು ರೀ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ. ಇದು ಗಾಂಧೀಜಿದು ಅಂದ್ಕೊಂಡಿದ್ರು ಭಾಳ ಜನ. ಗಾಂಧೀಜಿದಲ್ಲ, ಯಾರಾದ್ರೆ ಅದು ಯೇಸು ಕ್ರಿಸ್ತನ ಹೇಳಿರುವಂಥ ಮಾತು. ಮತ್ತು ವೈರಿಗಳನ್ನು ಪ್ರೀತಿಸ್ರಿ, ಆ ಮಾತು ಹೇಳಿರುವಂಥದ್ದು ಯಾರು? ಯೇಸು ಸ್ವಾಮಿ ಪ್ರಿಯರೇ. ಕುಡಿಯೋದನ್ನು ಬಿಡ್ರಿ, ಅದನ್ನು ಹೇಳಿರೋದು ಯಾರು? ಯೇಸು ಸ್ವಾಮಿ. ಗಾಂಧೀಜಿಯವರ ತತ್ವಗಳೆಲ್ಲವೂ ಕೂಡ ಏನಾಗಿದ್ದಾವ್ರಿ, ಸತ್ಯವೇದದಿಂದ ಆಧಾರವಾಗಿ ಇರುವಂಥವುಗಳು. ಇವತ್ತಿನ ದಿನ ನೀವು ಗಾಂಧಿನಗರ್ ಅನಿಸುತ್ತೆ, ಯಾವುದು ಸಬರಮತಿ ಆಶ್ರಮ, ಅಲ್ಲಿ ಹೋದರೆ ಅಲ್ಲಿ ನಮಗೇನು ಸಿಗುತ್ತೆ, ಆಲ್ಮೋಸ್ಟ್ ಆಲ್ ಎಲ್ಲ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಅಲ್ಲಿ ಇಡಲಾಗಿದೆ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ಯೋಬ ಒಂದು ವೇಳೆ ಪ್ರಾರ್ಥನೆ ಮಾಡಲಾರದೆ ಇದ್ದಿದ್ರೆ, ಹಲ್ಲೆಲೂಯ, ನಮಗೆ ಬರ್ತವೆ ಕಷ್ಟಗಳು ನಷ್ಟಗಳು, ಅವರು ಇವರು ಏನೆಲ್ಲ ಚುಚ್ಚುವಂಥ ಮಾತುಗಳು ಆಡ್ತಾರೆ. ಅದರಗಳ ಮಧ್ಯದಲ್ಲಿ ನಾವೇನಾಗಬಾರ್ದು, ಬಲಹೀನರಾಗಬಾರ್ದು, ದೇವ್ರನ್ನ ಬಿಟ್ಟು ನಡೆಯಬಾರ್ದು. ಪ್ರಾರಂಭದಾಗ ನಾವು ಹೆಂಗಿರ್ತೀವಿ, ದೀಕ್ಷಾ ಸ್ನಾನ ತೆಗೆದುಕೊಂಡು ಪ್ರಾರಂಭದಾಗ ಹೆಂಗಿರ್ತೀವಿ ನಾವು,
ಚಿಕ್ಕ ಮಕ್ಕಳಂತೆ ಡೆಲಿವರಿ ಆದಮೇಲೆ ಮಗು ಹೆಂಗಿರುತ್ತೆ ಏನೂ ಗೊತ್ತಿರಲ್ಲ ಅವ್ರಿಗೆ. ಎಲ್ಲ ಯಾರು ಮಾಡ್ತಾರೆ? ತಾಯಂದ್ರು ಮಾಡ್ತಾರೆ. ಎಲ್ಲಿವರೆಗೆ ಮಾಡ್ತಾರೆ? ಎಷ್ಟು ವರ್ಷಗಳವರೆಗೆ ಮಾಡ್ತೀರಮ್ಮ? 2 ವರ್ಷ 3 ವರ್ಷ, ಹಂಗೆ 5 ವರ್ಷದವರೆಗೆ ಅಂದ್ಕೊಳ್ಳಿ. ಹಲ್ಲೆಲೂಯಾ. ಎಲ್ಲ ಅಷ್ಟು ವರ್ಷದವರೆಗೆ ಏನು ಅವರು ಅಂಬೆಗಾಲು ಹಿಡಿಬೇಕು, ಮಾತಾಡೋದು ಕಲಿಬೇಕು, ಅವೆಲ್ಲವುಗಳು ಎಲ್ಲ ತಮಗೆ ಏನೇನು ಮಾಡ್ಕೊಳ್ಬೇಕು ಅವೆಲ್ಲವುಗಳನ್ನು ತಾವು ಮಾಡ್ಕೊಳ್ಳುವಂಥವ್ರು ಆಗಬೇಕು. ಒಂದೇ ಸಾರಿ ಎಲ್ಲರೂ ಭಕ್ತಿವಂತರು ಆಗೋಕ್ಕೆ ಸಾಧ್ಯ ಇಲ್ಲ. ಭಕ್ತಿಯ ಜೀವಿತದ ಆಯ್ತು ಎದ್ದು ಹಂಗೆ ನಡಿತೀನಿ ಅಂತೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೆಳಗಡೆ ಹೇಳ್ತಾ ಇರ್ತಾರೆ, ಮತ್ತೆ ಬೀಳ್ತಾ ಇರ್ತಾರೆ, ಕೆಳಗಡೆ ಬೀಳ್ತಾ ಇರ್ತಾರೆ, ಮೇಲಕ್ಕೆ ಹೇಳ್ತಾ ಇರ್ತಾರೆ. ಬೀಳೋದು ಎಲ್ಲ ಆದಮೇಲೆ ಸ್ಟ್ಯಾಂಡಾಗಿ ಏನು ಮಾಡ್ತಾರೆ ರೀ? ನಿಂತುಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಕೆಲವೊಬ್ರು ಬೇಗ ನಡೆಯೋದು ಕಲಿತಾರೆ, ಕೆಲವೊಬ್ರು ಏನು ಮಾಡ್ತಾರೆ ರೀ? ಲೇಟಾಗಿ ನಡೆಯುವಂಥದ್ದು ಕಲಿತಾರೆ. ಕೆಲವೊಬ್ರು ಬೇಗ ಮಾತಾಡೋದು ಕಲಿತಾರೆ, ಕೆಲವೊಬ್ರು ಲೇಟಾಗಿ ಮಾತಾಡುವಂಥದ್ದು ಕಲಿತಾರೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಬ್ರಿಗೆ 5 ವರ್ಷಗಳವರೆಗೆ ಮಾತುಗಳು ಬರೋಲ್ಲ, ಗೊತ್ತರ ನಿಮಗೆ? ಹಲ್ಲೆಲೂಯಾ. ಕೆಲವೊಬ್ರಿಗೆ ಮಾತುಗಳು ಭಾಳ ದಿವಸಗಳವರೆಗೆ ಏನಾಗಲ್ಲ, ಬರೋದಿಲ್ಲ. ಕೆಲವೊಬ್ರಿಗೆ ನಡೆಯೋದಕ್ಕೆ ಬರೋದಿಲ್ಲ. ದಾನಿಯೇಲ್ ಅಂತೇಳಿ ಪ್ರೇಯರಿಗೆ ಬಂದರು. 6 ವರ್ಷ 7 ವರ್ಷದ ಹುಡುಗ, ಅಚ್ಚೋಳಿ ಹುಡುಗ ಪ್ರೇಯರಿಗೆ ಬಂದ ತಕ್ಷಣ ಆ ಹುಡುಗ ವೈದ್ಯರು ಹೇಳಿದ್ದಾರೆ ಏನಂತೇಳಿ, ಈ ಕುಮಾರನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಕಾಲನ್ನು ಮುದ್ರಕೊಂಡು ಏನು ಮಾಡ್ತಾಯಿದ್ದ, ಹಂಗೆ ಏನಂತೀವಿ ಹೊರಳ್ಕೊಂಡು ಏನು ಮಾಡ್ತಾಯಿದ್ದ, ಹೋಗ್ತಾ ಇದ್ದ. ಪ್ರಾರ್ಥನೆಗೆ ಬಂದರು, ದೇವರು ಅದ್ಭುತ ಮಾಡಿದ. ಯಾರಿಗೆ ಅಸಾಧ್ಯವಾಗಿತ್ತದು? ವೈದ್ಯರಿಗೆ. ಆದರೆ ದೇವರಿಗೆಲ್ಲ ಸಾಧ್ಯ. ದೇವರ ಆ ಕುಮಾರನನ್ನು ಸ್ವಸ್ಥ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಭಕ್ತಿಯ ಜೀವಿತದಲ್ಲಿ ಪ್ರಾರಂಭದಲ್ಲಿ ಏನಾಗ್ತೀವಿ? ಬೀಳೋದು ಹೇಳೋದು ಇರುತ್ತೆ. ಆದರೆ ಆಮೇಲೆ ಯೌವನಸ್ಥರಾದಮೇಲೆ ಹಿಂಗೆ ಬೀಳ್ತೀವಿ ನಾವು. ಯಾವಾಗ ಬೀಳ್ತೀವಿ ಹೇಳ್ರಿ? ಕಣ್ಣು ಸ್ಟ್ರೇಟ್ ರೋಡಿನ ಮೇಲೆ ಇದ್ರೂ ಬೀಳಲ್ಲ. ಎಲ್ಲಿ? ಆ ಕಡೆ ಈ ಕಡೆ ನೋಡ್ಕೊಂತ ಹೋದ್ರೆ ಅಲ್ಲಿ ಕಲ್ಲಿರುತ್ತೆ, ತಗ್ಗಿರುತ್ತೆ, ಮೆಟ್ಟಿರುತ್ತೆ, ಅದನ್ನು ನೋಡ್ಲಾರ್ದೆ ಬೀಳ್ತೀವಿ ನಾವು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಯೇಸು ಸ್ವಾಮಿಯನ್ನು ಹಿಡ್ಕೊಂಡಿದ್ದಿ, ಮತ್ತು ಆ ಕಡೆ ಈ ಕಡೆ ನೋಡಿದ್ರೆ ಮತ್ತೆ ಏನಾಯ್ತು? ನೀನು ಬಿದ್ದೋಗ್ಬಿಡ್ತೀವಿ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಯೇಸುವಿನ ಮಾತನ್ನು ನೀನು ಕೇಳುವಾಗ ಆತ ನಿನ್ನನ್ನು ಏನು ಮಾಡ್ತಾನೆ? ಐಶ್ವರ್ಯವಂತನನ್ನಾಗಿ ಮಾಡ್ತಾನೆ. ಆತನು ನಿನ್ನ ಕೊರತೆಗಳನ್ನು ನೀಗಿಸ್ತಾನೆ. ನಿನ್ನ ಪ್ರತಿಯೊಂದು ಕಷ್ಟವನ್ನು ಆತನೇನು ಮಾಡ್ತಾನೆ? ದೂರ ಮಾಡ್ತಾನೆ ಪ್ರೇರ. ಅದಕ್ಕೋಸ್ಕರವಾಗಿ ಸತ್ಯವೇದ ಹೇಳ್ತಾ ಇದೆ, ಯೋಬ ತನಗೆ ಹಿಂಸೆ, ತನಗೆ ಭಯಂಕರವಾಗಿರ್ತಕ್ಕಂಥ ಯಾತನೆಯ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಸ್ನೇಹಿತರಿಗೋಸ್ಕರವಾಗಿ ಯೋಬ ಪ್ರಾರ್ಥನೆ ಮಾಡಿದಾಗ ದೇವರು ವಾಕ್ಯ ಹೇಳ್ತಾ ಇದೆ, ಯೋಬನ ದುಸ್ಥಿತಿಯನ್ನು ದೇವರು ಏನು ಮಾಡಿದಂತೆ? ಹೋಗಲಾಡಿಸಿ 2ರಷ್ಟು ಅವನ ಸ್ವಾಸ್ಥ್ಯವನ್ನು ಏನು ಮಾಡಿದ್ರಂತ? ದೇವರು ಹೆಚ್ಚಿಸಿದರು ಪ್ರಿಯರು. ಅದರ ಸಲುವಾಗಿ ಭಯ ಪಡುವಂಥವರು ಆಗಬಾರ್ದು. ಸತ್ಯವೇದ ನಮಗೋಸ್ಕರವಾಗಿ ದೇವರು ಬರೆದು ಕೊಟ್ಟಿರುವಂಥದ್ದು. ನಾವು ದಾರಿ ತಪ್ಪಿ ನಡಿಬಾರ್ದು, ಆತನ ಮಾತನ್ನು ಕೇಳುವವರಾಗಿ ಜೀವಿಸಬೇಕಂತೇಳಿ ದೇವರು ನಮಗೋಸ್ಕರವಾಗಿ ಬರೆದು ಕೊಟ್ಟಿರುವಂಥ ಗ್ರಂಥ ಪ್ರಿಯರು. ಅದಕ್ಕೋಸ್ಕರವಾಗಿ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರ ಮಾತನ್ನು ನಾವು ಕೇಳುವಾಗ ನಮ್ಮ ಜೀವಿತದಲ್ಲಿ ಐಶ್ವರ್ಯ ಅಂದರೆ ಏನ್ರಿ? ಬರೇ ಹಣ ಅಲ್ಲ, ಆರೋಗ್ಯವೂ ಕೂಡ ಒಂದು ಐಶ್ವರ್ಯ, ಸಮಾಧಾನವೂ ಕೂಡ ಒಂದು ಐಶ್ವರ್ಯ. ಎಲ್ಲ ಐಶ್ವರ್ಯ ಇದ್ದು ಸಮಾಧಾನನೇ ಇಲ್ಲ ಅಂತಂದರೆ ಏನಿಲ್ಲ, ಪ್ರಯೋಜನ ಇಲ್ಲ. ಬರೇ ಐಶ್ವರ್ಯ ಇದ್ದು ಎಲ್ಲ ಅನಾರೋಗ್ಯ ಇದೆ ಅಂದರೆ ಏನಿಲ್ಲ ರೀ, ಪ್ರಯೋಜನ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಐಶ್ವರ್ಯವನ್ನು ದೇವರು ನಮಗೇನು ಮಾಡ್ತಾನಂತೆ? ಒದಗಿಸಿ ಕೊಡ್ತಾನೆ ಪ್ರಿಯರು. ಅದಕ್ಕೋಸ್ಕರವಾಗಿ ದೇವರ ಮಾತನ್ನು ಕೇಳಿದಂಥ ಅಬ್ರಹಾಮ ಏನು ಮಾಡಿದ? ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು, ಅಲ್ಲಿರ್ತಕ್ಕಂಥ ಸಂಪ್ರದಾಯ ಪದ್ಧತಿಗಳನ್ನು, ಎಲ್ಲ ವಿಗ್ರಹ ಆರಾಧನೆಯನ್ನು ಬಿಟ್ಟು ಹೊರಗಡೆ ಬಂದ ದೇವರು ಆತನನ್ನು ಉನ್ನತವಾಗಿ ನಡೆಸಿದ. ನಾವು ಕೂಡ ಅದನ್ನು ಬಿಟ್ಟು ಬಂದರೆ ಹೊಸದಾದ ದೇಶ ನಮಗೆ ಯಾವುದು? ಮೇಲ್ಗಡೆ ಇರುವಂಥದ್ದು ಯಾವುದು? ಪರಲೋಕ. ಅದನ್ನು ಬಿಟ್ಟು ಬಂದವ್ರಿಗೆ ಯಾವುದಿದೆ ರೀ? ಪರಲೋಕ. ಬಿಡಲಾರದವ್ರಿಗೆ ಯಾವುದಿದೆ ರೀ? ನರಕ. ಇಷ್ಟೇ 2 ಇರುವಂಥದ್ದು. ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಒಂದು ಪರಲೋಕ, ಒಂದು ಪಾತಾಳ. ಹಲ್ಲೆಲೂಯಾ. ದೇವರು ನಂಬಿದವರಿಗೆ ಪರಲೋಕ ಇದೆ, ನಂಬಲಾರದವರಿಗೆ ಪಾತಾಳ ಇದೆ. ಆ ದೇವರು, ಸೃಷ್ಟಿಕರ್ತನಾದ ದೇವರು ಹೇಳ್ತಾ ಇದ್ದಾನೆ, ಆತನ ಮಾತಿಗೆ ಕಿವಿಗೊಡುವಂಥವರ ಜೀವಿತದಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ಆತನು ನೀಗಿಸ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ದೇವರಿಗೆ ಭಯಪಟ್ಟು ನೀವು ಜೀವಿಸುವವರಾಗಿರಿ. ಅನೇಕ ವಿಷಯಗಳಿಗಾಗಿ, ಸಂಗತಿಗಳಿಗಾಗಿ ಭಯಪಡ್ತಾರೆ ಪ್ರೇರೆ. ಕೆಲವರು ರೋಗಕ್ಕೆ ಭಯಪಟ್ಟು ಏನು ಮಾಡ್ತಾರೆ? ಊಟ ಮಾಡೋದನ್ನು ಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ? BP ಗೆ ಭಯಪಟ್ಟು ಖಾರ ಉಪ್ಪು ಜಾಸ್ತಿ ತಿನ್ನೋದು ಬಿಡ್ತಾರೆ. ಆದರೆ ದೇವರಿಗೆ ಭಯಪಟ್ಟು ಮಾತ್ರ ಪಾಪ, ಸುಳ್ಳು ಹೇಳೋದು, ಇನ್ನೊಂದು ಕಾರ್ಯಗಳನ್ನು ಮಾತ್ರ ಬಿಡಬೇಕಂದ್ರೆ ಮನುಷ್ಯಗೆ ಏನಾಗುತ್ತಾ? ಇಲ್ಲಿಗೆ ಬಂದಂಗೆ ಆಗುತ್ತೆ. ಹಲ್ಲೆಲೂಯಾ. ಅದನ್ನು ಬಿಡಬೇಕು ನೀನು. ಹಲ್ಲೆಲೂಯಾ. ಅದನ್ನು ಬಿಡಲಾರ್ದು ದೇವರೇ ಆಶೀರ್ವಾದ ಮಾಡೋ ಅಂದರೆ ದೇವರೆಲ್ಲ ಆಶೀರ್ವಾದ. ಅದಕ್ಕೆ ಕೊಳಕಿಟ್ಕೊಂಡು ದೇವ್ರ ಹತ್ರ ನಾವು ಎಷ್ಟು ಬೇಡಿದ್ರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಒಬ್ಬ ವೈದ್ಯ ಹೇಳಿದಂಥ ಮಾತಿಗೆ, ಒಬ್ಬ ತಹಸೀಲ್ದಾರ್ ಹೇಳಿದಂಥ ಮಾತಿಗೆ, DC ಹೇಳಿದಂಥ ಮಾತಿಗೆ, ಮುಖ್ಯಮಂತ್ರಿ ಹೇಳಿದಂಥ ಮಾತಿಗೆ ಎಷ್ಟು ಗೌರವ ನಾವು
ಕೊಡಬೇಕಾದ್ರೆ ಅವರೆಲ್ಲರಗಳ ಮೇಲೆ ಚಕ್ರಾಧಿಪತಿ, ಹಲ್ಲೆಲೂಯಾ, ಅವರೆಲ್ಲರ ಮೇಲೆ ರಾಜಾದಿರಾಜನಾಗಿರುವಂಥ ಯೇಸು ಹೇಳಿದಂಥ ಮಾತಿಗೆ ನಾವು ಇನ್ನೂ ಎಷ್ಟು ವಿಧೇಯತೆಯನ್ನು ತೋರಿಸಬೇಕು. ನಿನ್ನ ಶಿರ ಕಡಿದು ಕೊಡೋದು ಬೇಕಾಗಿಲ್ಲ, ಶಿರ ಕಡಿದು ಕೊಡುವಂಥವ್ರು ಯಾರೂ ಇಲ್ಲ. ಮಾತು ಹೆಂಗೆ ಬಂದು ಹೆಂಗೆಲ್ಲ ಗೊತ್ತಿಲ್ಲ ಅದು. ಹಲ್ಲೆಲೂಯಾ, ವರ ಕೊಟ್ಟ ದೇವರಿಗೆ ಶಿರ ಕೊಟ್ರಪ್ಪ ಅಂದ್ರೆ ಅವ್ರು ವರನ ಉಪಯೋಗ ಮಾಡುವಂಥವ್ರು ಯಾರು? ವರ ಕೊಟ್ಬಿಟ್ಟು ಆಯಿತು, ವರ ಕೇಳಿದೆ, ಕಾರ್ ಕೊಡಪ್ಪ ದೇವ್ರಿ ಅಂತ, ಕಾರ್ ಕೊಟ್ಟಂತ ಹೇಳ್ತಾರೆ. ಆ ಶಿರ ಕೊಟ್ರಪ್ಪ ಅಂದ್ರೆ ಕಾರ್ ಓಡ್ಸರೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಹಲ್ಲೆಲೂಯಾ, ವರ ಕೇಳ್ತೀವಿ ನಾವು, ಏನೆಲ್ಲ ಕೇಳ್ತೀವಿ. ನೀನು ಉಪಯೋಗ ಮಾಡಲಾರ್ದೇ ಇದ್ರೆ ಆ ವರ ಇದ್ದಾದ್ರೂ ಪ್ರಯೋಜನ ಏನು? ಹಲ್ಲೆಲೂಯಾ, ವರ ಕೊಟ್ಟ ದೇವರಿಗೆ ವಿಧೇಯತೆ ಉಳ್ಳವನಾಗಿ ನೀನು ಜೀವಿಸು. ಹಲ್ಲೆಲೂಯಾ, ದೇವರು ನಿನ್ನಲ್ಲಿ ಜೀವಿಸಬೇಕಂತೇಳಿ ಅಂದ್ಕೊಂಡಿದ್ದಾನೆ. ಆ ನಿನ್ನ ದೇಹವನ್ನು ಅಪವಿತ್ರ ಮಾಡಿಕೊಳ್ಳಬೇಡ, ಅದನ್ನು ಪವಿತ್ರವಾಗಿ ನೀನು ಇಟ್ಕೋ. ದೇವರು ಅಬ್ರಹಾಮನನ್ನು ಕರೆದಾಗ ಆತನ ಜೀವಿತ ಹೆಂಗಿತ್ರಿ? ಅಪವಿತ್ರತೆಯಿಂದ ಕೂಡಿತ್ತು. ವಿಗ್ರಹಾರಾಧನೆ, ಕೆಟ್ಟದಾಗಿರ್ತಕ್ಕಂಥ ಸಂಸ್ಕೃತಿಗಳು, ಕೆಟ್ಟದಾದಂಥ ಪದ್ಧತಿಗಳು, ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ಕರೆದಾಗ ಅಬ್ರಹಾಮನು ಒಂದೇ ಮಾತಿಗೆ ಏನು ಮಾಡಿದ? ಯೆಹೋವನ ಮಾತಿಗೆ ಕಿವಿಗೊಟ್ಟು ಆ ದೇಶವನ್ನು ಬಿಟ್ಟು ಯೆಹೋವನು ಹೇಳಿದ ಮಾತಿನ ಮೇರೆಗೆ ಅಬ್ರಹಾಮನು ಹೊರಟು ಹೋದನೆಂಬುದಾಗಿರುತ್ತೆ ವಾಕ್ಯ. ಹಲ್ಲೆಲೂಯಾ, ಅದರಂಗೆ ಅವ್ಯಾವ್ಯಾವಿದವು ಕೆಟ್ಟವು ಅವುಗಳನ್ನು ಬಿಟ್ಟು ನಾವು ಹೊರಟು ಹೋಗುವವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಮೊದಲನೇದಾಗಿ ಯೇಸುವಿನ ಮಾತನ್ನು, ದೇವರ ಮಾತನ್ನು ನಾವು ಕೇಳುವಾಗ ಮೊದಲನೇದಾಗಿ ಏನಿದೆ ನಮಗೆ? ಆರೋಗ್ಯ. ಹಲ್ಲೆಲೂಯಾ, 10 ಜನ ಕುಷ್ಠರೋಗಿಗಳು ಬಂದರು ಯೇಸುವಿನ ಹತ್ರ. 10 ಜನರು ಹೇಳಿದ ಮಾತನ್ನು ಕೇಳಿದ್ರು, 10 ಜನರು ಶುದ್ಧರಾದರು. ಆದರೆ ಯೇಸುವಿನ ಬಳಿಗೆ ಬಂದಿರುವಂಥವ್ರು ಎಷ್ಟು ಜನ? ಒಬ್ಬರು 9 ಜನ ನಾಪತ್ತೆ. 9 ಜನ ಮತ್ತೆ ಪುನಃ ದೇವ್ರ ಹತ್ರ ಬರಲಿಲ್ಲ, ದೇವರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ, ದೇವರು ಹೇಳಿದ ಮಾರ್ಗದಲ್ಲಿ ಅವರು ನಡೆಯಲಿಲ್ಲ. ಅವರಿಗೆ ಪರಲೋಕ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಮಗೆ ಪರಲೋಕ ಬೇಕಂದರೆ ನಮ್ಮ ಕೊನೆಯ ಉಸಿರು ಇರೋವರೆಗೆ ಹಾಡುಗಳನ್ನು ಭಾಳ ಚಂದ ಆಡ್ತೀವಿ ನಾವು. ಹಲ್ಲೆಲೂಯಾ, ಕೊನೆಯ ಉಸಿರು ಇರೋವರೆಗೆ ಅಂತೇಳಿ ನಾಲಿಗಿಂದ ಅಂತೀವಿ. ಆದರೆ ನಡುವೆ ಎಲ್ಲೋ ಒಂದು ಏನಾಗ್ಬಿಡ್ತಾವ, ದೊಡ್ಡ ಕಾಲುವೆಗ ಸೈಡ್ ಹೆಂಗಿರ್ತಾವ, ಏನಿರ್ತಾವ ರೀ, ಸೈಡ್ಗೆ ಹಾಕಿರ್ತಾರಲ್ಲಿ, ಏನಂತೀರಿ, ಸಣ್ಣ ಕಾಲುವೆಗಳು ಟೈಪು, ಸೀಳುಗಾಲೆವು. ಆ ಸೀಳುಗಾಲೆ, ದೊಡ್ಡ ಕಾಲುವೆಗೆ ನಡೀತಿರ್ತೀಯ, ಆ ಸೀಳುಗಾಲೆಗೆ ನೀನು ಏನು ಮಾಡಬಾರ್ದು? ಹೋಗಬಾರ್ದು. ದೊಡ್ಡ ಕಾಲುವೆದಾಗ ಅಭಿವೃದ್ಧಿ ಐತಿ ನಿನಗೆ. ಸೀಳುಗಾಲೆಗೆ ಏನಾದರೂ ಓದ್ಯಪ್ಪ ಅಂದ್ರೆ ಮುಂದೆ ಏನದ ಆಪತ್ತಾದ. ರಾಜಮಾರ್ಗದಲ್ಲಿ ನಡೀತಾ ಇದ್ದೀವಿ ನಾವು. ಯಾವ ಮಾರ್ಗ ಇದು? ರಾಜಮಾರ್ಗ. ದೇವ್ರು ನಡೆಸ್ತಾನೆ. ನೀನು ಹಿಂಗೆ ಮುಂದೆ ಹೋದರೆ ಹಂಗೆ ನಡೆಸ್ತಾನೆ ದೇವರು. ಇಲ್ಲಪ್ಪ ಮುಂದೆ ಹೆಂಗಪ್ಪ ಅಂತೇಳಿ ನೀನು ಕೇಳಬಾರ್ದು. ನೀ ಇಲ್ಲಿ ಬೈಕ್ ಓಡಿಸ್ತಾ ಇರ್ತಿ, ತಿಮ್ಮಾಪುರಲ್ಲಿರೋದು, ತಿಮ್ಮಾಪುರಾಗ ಬೈಕ್ ಸ್ಟಾರ್ಟ್ ಮಾಡಿದರೆ ನನಗೆ ಸಿನ್ನೂರವರೆಗೂ ಲೈಟ್ ಹಂಗೆ ಬೀಳ್ಬೇಕಂದ್ರೆ ಬೀಳುತ್ತದ? ಬೀಳುತ್ತಾ? ಬೀಳಲ್ಲ. ಹೆಂಗೆ ಮಾಡಬೇಕು? ನಾವು ಹೋದರೆ ಮುಂದಕ್ಕೆ ಹೆಂಗೆ ಹೋಗ್ತೀವಿ ಹಂಗೆ ಲೈಟ್ ಬರುತ್ತೆ. ಹಲ್ಲೆಲೂಯಾ, ನಾವು ಮುಂದಕ್ಕೆ ಹೆಂಗೆ ಹೋಗ್ತೀವಿ ಹಂಗೆ ಲೈಟ್ ಬರುತ್ತೆ. ಒಮ್ಮೆಲೆ ಅಲ್ಲಿವರೆಗೆ ಬೆಳಕು ಬೀಳಂದ್ರೆ ಎಲ್ಲಿ ಯಾವುದು ಕೂಡ ಬೀಳಲ್ಲ. ಅದರಂಗೆ ನಾವು ದೇವರೊಟ್ಟಿಗೆ ನಡೆಯುವಾಗ ದೇವ್ರು ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ದೇವ್ರು ಇಲ್ಲಾರ್ದೆ ನಡೆದರೆ ಶಾಪಕ್ಕೆ ಗುರಿ ಆಗ್ತೀವಿ. ಒಂದು ವೇಳೆ ದೇವರು ಆಶೀರ್ವಾದ ಮಾಡಿದಾಗಲೂ ಕೂಡ ಅದು ಕೆಲವು ದಿವಸಗಳು ಆದ ನಂತರ ಅದು ನಿಂತುಕೊಳ್ಳಬಹುದು. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಮಾತನ್ನು ಕೇಳುವಂಥವ್ರು ಏನಾಗ್ತಾರೆ? ಐಶ್ವರ್ಯವಂತರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಏನೂ ಇಲ್ಲದೆ ಗೊತ್ತಿರಲಾರ್ದಂಥ ಕುರಿಗಳನ್ನು ಕಾಯುವಂಥ ಕುರುಬನಾಗಿರ್ತಕ್ಕಂಥ ದಾವೀದನನ್ನು ದೇವ್ರು ಏನು ಮಾಡಿದರು? ಆ ದೇಶದ ಅರಸನನ್ನಾಗಿ ಮಾಡಿದರು. ಆತನ ಸಂಪತ್ತನ್ನು ಹೆಚ್ಚಿಸಿದರು ಪ್ರಿಯರೇ. ಸೊಲೊಮೋನು ಮಹಾರಾಜು, ಆತನಿಗಿರ್ತಕ್ಕಂಥ ಸಂಪತ್ತು ಎಣಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟು ಸಂಪತ್ತು ಉಳ್ಳಂಥ ರಾಜನಾಗಿದ್ದ. ಅವೆಲ್ಲವುಗಳನ್ನು ಅವ್ರು ಯಾವಾಗ ಹೊಂದಿಕೊಂಡ್ರಿ? ದೇವರ ಮಾತನ್ನು ಕೇಳಿದಾಗ. ಅದ್ರ ಸಲುವಾಗಿ ನಾವು ಬಡವರಾಗಿರಬಾರ್ದು. ಹಲ್ಲೆಲೂಯಾ, ಹೇಳೋದು ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ, ದೇವ್ರು ನಮ್ಮನ್ನು ಏನು ಮಾಡಿದ್ದಾನೆ? ಉನ್ನತವಾಗಿರುವುದಕ್ಕಾಗಿ ಕರೆದಿದ್ದಾನೆ. ನಮ್ಮ ದೇವ್ರು ಮೇಲೆ ಇದ್ದಾನೆ. ಎಲ್ಲರೂ ಹೇಳ್ತಾರೆ ದೇವ್ರು ಎಲ್ಲಿದ್ದಾನೆ? ಮೇಲೆ. ಕೆಳಗೆ ಹೊಡ್ಕೇಳ್ರಿ ಎಲ್ಲ, ಎಲ್ಲಿದ್ದಾನೆ ದೇವರು? ಮ್ಯಾಲೆ ಅದಾನ ಅಂತ ಹೇಳ್ತಾರೆ. ಎಲ್ಲರೂ ಮೇಲೆ ತೋರಿಸೋದು, ಯೇಸಪ್ಪನ್ನೇ ತೋರಿಸೋದು ಎಲ್ಲರೂ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಆ ಮೇಲಿರುವಂಥ ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಅವು ಏನು ಬಂದರೂ ದೇವ್ರು ಏನು ಮಾಡ್ತಾನ? ಒಳ್ಳೆ ಮಾಡ್ತಾನ. ನೀನು ಮುಂದಕ್ಕೆ ಆತನು ಹೇಳಿದಂತೆ ನೀನು ನಡಿಬೇಕು. ಬೈಕ್ ಹತ್ತಿ ನಡೆದಾಗ ಹೆಂಗಾಗುತ್ತೆ ಲೈಟು? ನೀವು ಮುಂದಕ್ಕೆ ಹೋದರೆ ಲೈಟ್ ಬೀಳುತ್ತೆ. ಅದರಂಗೆ ನೀನು ಮುಂದಕ್ಕೆ ಹೋಗ್ತಾ ಇದ್ದರೆ ಆಶೀರ್ವಾದಗಳು ಹಂಗೆ ಬರ್ತಾ ಹೇಳ್ತಾವೆ ಪ್ರಿಯರೇ. ಹಲ್ಲೆಲೂಯಾ, ಅದರ ಸಲುವಾಗಿ ದೇವರ ಮಾತನ್ನು ನೀವು ಕೇಳಿದಾಗ ದೇವರು ನಿಮ್ಮನ್ನು ಏನು ಮಾಡ್ತಾನೆ? ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ದೇವರಿಗೆ ಪ್ರಾರ್ಥನೆ ಮಾಡೋಣ. ಸತ್ಯವೇದ